ತಿರಿದನ್ನವುಂಬಂಗೆ ಹುರುಡೇನು ಹಠವೇನು ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ ದುರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ ಗರುವ ವೇತಕ್ಕೆ ನಿನಗೆ ಮಂಕುತಿಮ್ಮ. ತಿರಿದನ್ನ ಉಂಬಂಗೆ ಹುರುಡೇನು ಹಠವೇನು. ತಿರಿದು ಅಂದ್ರೇನು? ತಿರಿದು ಅನ್ನ. ತಿರಿದು ಅಂದ್ರೆ ತಿರುಪೆ. ಭಿಕ್ಷೆ ಬೇಡಿ ಬಂದ ಅನ್ನವನ್ನ ಉಣ್ಣುವವನಿಗೆ, ಉಂಬಂಗೆ ಅಂದ್ರೆ ಉಣ್ಣುವವನಿಗೆ, ಹುರುಡೇನು ಹಠವೇನು. ಹುರುಡು ಅಂದ್ರೆ ಸ್ಪರ್ಧೆ, ಪೈಪೋಟಿ ಏನು, ಹಠವೇನು. ತಿರುಪೆ ಇಡುವರು ಕುಪಿಸಿ. ತಿರುಪೆ ಇಡೋರು, ಭಿಕ್ಷೆ ಕೊಡೋರ್ಗೆ ನಾವು ಕೋಪ ಬರ್ಸಿ ಅವ್ರನ್ನ ಎದುರು ಹಾಕೊಂಡು ಅವ್ರ ಜೊತೆ ಜಗಳ ಆಡಿ ಬಿರುನುಡಿಯ ನುಡಿಯೇ. ಬಿರು ಅಂದ್ರೇನು? ಬಿರುಕು. ಬಿರುಕು ಬರುವಂತಹ ಮಾತುಗಳನ್ನು ಆಡಿ. ಬಿರುನುಡಿಯ ನುಡಿಯೇ, ನುಡಿದರೆ ಮಾತನಾಡಿದ್ರೆ ಅಷ್ಟೇ ಅಲ್ಲ, ದೂರನೇ ನೋಡಿ ಗುರಾಯಿಸೋದು, ಕೆಕ್ಕರಿಸಿ ನೋಡೋದು. ನೀನೆದುರು ನುಡಿ ನುಡಿಯುವುದೇ, ಅವ್ರಿಗೆ ಎದುರುತ್ರ ಕೊಟ್ಟು ಅವ್ರ ಜೊತೆ ವಾದ ಮಾಡಿ ಗರ್ವ ವೇತಕ್ಕೆ ನಿನಗೆ ಮಂಕುತಿಮ್ಮ. ಇದೆಲ್ಲ ಬೇಕಾ ನಿನಗೆ ಮಂಕುತಿಮ್ಮ? ಭಿಕ್ಷೆ ಬೇಡವನ್ಗೆ ಎದುರು ನಿಂತ್ಕೊಂಡು ಮಾತನಾಡೋದು, ಜಗಳ ಆಡೋದು, ಇವೆಲ್ಲ ಬೇಕಾ ನಿನಗೆ ಅಂತ DVG ಅವರು ಈ ಕಗ್ಗದಲ್ಲಿ ಹೇಳ್ತಿದ್ದಾರೆ. ಈಗ ಈ ಕಗ್ಗದ ಆಳಕ್ಕಿಳಿಯೋಣ. ತಿರಿದನ್ನ ಉಂಬಂಗೆ ಹುರುಡೇನು ಹಠವೇನು. ಯಾಕಪ್ಪ DVG ಅವರು ತಿರುಪೆಯವರು ಅಂದ್ರೆ ಭಿಕ್ಷುಕರ ಒಂದು ಹೋಲಿಕೆ ಮಾಡ್ತಿದ್ದಾರೆ? ಯಾಕೆ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅಂದರೆ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನಾವೆಲ್ಲರೂ ಒಂದಲ್ಲ ಇನ್ನೊಂದು ರೀತಿ ಭಿಕ್ಷುಕರೇ ಅಲ್ವಾ. ಕೆಲ್ಸಕ್ಕೆ ಹೋಗ್ತೀವಿ, ಬಾಸ್ ಮುಂದೆ ಬೇಡಿ ತಿಂತಾ ಇರ್ತೀವಿ. ಎಲ್ಲರೂ ದೊಡ್ಡ ದೊಡ್ಡ ವ್ಯಾಪಾರಿಗಳು ಸಹ ಗ್ರಾಹಕರಿಂದ ಹಣವನ್ನ ಅಪೇಕ್ಷಿಸಲೇಬೇಕಲ್ವಾ. ಅಂದ್ರೆ ಅಲ್ಲೊಂದು ಅಪೇಕ್ಷೆ ಎನ್ನುವ ಅರ್ಥದಲ್ಲಿ ನಾವೆಲ್ಲರೂ ಭಿಕ್ಷುಕರು. ಭಿಕ್ಷೆಯನ್ನೇ ಬೇಡೋದಾದ್ರೆ ಅಲ್ಲಿ ಅಹಂಕಾರ ಯಾಕೆ ಅಂದರೆ, ಇಲ್ಲಿ ಮುಖ್ಯವಾದಂತಹ ಸಾಲನ ಹೇಳ್ತೀನಿ ಸ್ನೇಹಿತರೆ. ಅಪೇಕ್ಷೆ ಇದ್ದಾಗ ಅಹಂಕಾರ ಬೇಡ. ಇದೆ ಈ 4 ಪದಗಳಲ್ಲೇ ಈ ಕಗ್ಗವನ್ನು ಡಿಸ್ಟಿಲ್ ಮಾಡ್ಬೋದು, ಕ್ರೋಢೀಕರಿಸ್ಬೋದು. ಅಂದರೆ ನಮಗೆ ಅಪೇಕ್ಷೆನೇ ಇದೆ ಜೀವನದಲ್ಲಿ, ನಮಗೆ ಒಳ್ಳೆ ಸಂಪತ್ತು ಬೇಕು, ಇನ್ನೊಬ್ಬರ ಸಹಾಯನೇ ಬೇಕು ಅನ್ನೋವಾಗ ನಮಗೆ ಯಾಕೆ ಅಹಂಕಾರ? ಅದನ್ನೇನೋ ನಾ ಕೇಳ್ತಿಲ್ಲಪ್ಪ ಅನ್ನೋ ಅಹಂಕಾರ ಯಾಕೆ ನಮ್ಮಲ್ಲಿ? ಆ ರೀತಿ ಇರುತ್ತೆ. ನಾವು ಅಪೇಕ್ಷೆ ಪಡ್ತಿರ್ತೀವಿ, ಆದರೆ ಅಪೇಕ್ಷೆ ಇದೆ ಅಂತ ಇನ್ನೊಬ್ಬರಿಗೆ ಅನಿಸ್ಬಾರ್ದು. ಸರ್ ಏನೋ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಸರ್ ಅಂತ ನಮ್ಮ ಗ್ರಾಹಕರು ಕೇಳ್ತಾರೆ. ಯಾಕೆ? ಅದೇ ರಸ್ತೆಯಲ್ಲಿ 100 ಅಂಗಡಿಗಳಿರುತ್ತೆ ಅಂತ ಗ್ರಾಹಕರಿಗೆ ಗೊತ್ತು. ಇದೆಲ್ಲ ಇನ್ನೊಂದಕ್ಕೆ ಹೋಗ್ತೀವಿ ಅಂತ. ಹೋಗ್ರಿ ಡಿಸ್ಕೌಂಟ್ ಎಲ್ಲ ಕೊಡೋಕ್ಕಾಗಲ್ಲ. ಅವ್ರಿಗೇನು ಬೇಕೇ ಬೇಕಂತಿರ್ಲಿಲ್ಲ. ಅದೇ ನಕ್ಕೊಂಡು, ಸರ್ ಬರಲ್ಲ ಸರ್, ಖಂಡಿತ ಬರಲ್ಲ ಸರ್, ನಮಗೇನು ಸಿಗಲ್ಲ, ಹಿಂಗೆ ಮಾತನಾಡ್ತಾರಲ್ಲ ಬುದ್ಧಿವಂತ ಅಂಗಡಿಯವರು. ಹಂಗೆ ಮಾತಾಡೋದು ಬಿಟ್ಟು ಜೋರಾಗಿ ಜಗಳಕ್ಕೆ ನಿಂತ್ಕೊಂಡು ಅವ್ರಿಗೆ ಎದುರುತ್ತಾ ಕೊಟ್ಟು, ಬೇಕಾ ನಿನಗೆ? ಯಾಕಂದರೆ ಅಂಗಡಿ ಇಟ್ಟ ನಾವು ಭಿಕ್ಷುಕರೇ ಅಲ್ವಾ. ಅಂದರೆ ಜೀವನದಲ್ಲಿ ಒಂದಲ್ಲ ಇನ್ನೊಂದು ಅಂಗಡಿಯನ್ನು ಇಟ್ಟಿದ್ದೇವಲ್ಲ ನಾವೆಲ್ಲ. ಏನೋ ನಮ್ಮ ಸ್ಕಿಲ್ ಸೆಟ್ಟೋ, ನಮ್ಮಲ್ಲಿರೋ ಪ್ರಾಡಕ್ಟ್ಸು, ಉಪ್ಪಿನಕಾಯೋ ಹಪ್ಪಳನೋ ಅಥವಾ ಕೋಡಿಂಗ್ ಸ್ಕಿಲ್ಸು, ಏನೋ ಒಂದನ್ನು ಮಾರ್ತಿದ್ದೇವಲ್ವ, ಕಮಾಡಿಟೈಸ್ ಮಾಡ್ತಿದ್ದೇವಲ್ಲ. ಹಾಗಾಗಿ ನಾವೆಲ್ಲರೂ ಒಂದು ರೀತಿ ಬಸವಣ್ಣನವರು ಹೇಳೋ ಹಾಗೆ ಮಹಾದೇವ ಸೆಟ್ಟ, ನಾವೆಲ್ಲರೂ ಒಂದು ರೀತಿ ವ್ಯಾಪಾರಿಗಳೇ. ಹಾಗಿದ್ದಾಗ ನಮಗೆ ಯಾಕೆ ಅಹಂಕಾರ ಅಂದರೆ, ಆ ವ್ಯಾಪಾರವನ್ನು ನಡೆಸುವಾಗ ನಾವು ಭಿಕ್ಷುಕರು ಅನ್ನುವ ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಅಂತ DVG ಅವರು ಹೇಳ್ತಿರೋದು. ಇಂಟರ್ವ್ಯೂಗೆ ಹೋಗಿರ್ತೀವಿ, ಕೆಲಸ ಸಿಗಲ್ಲ ಅಂತ ಅನ್ಸುತ್ತೆ, ಅಥವಾ ಕಷ್ಟವಾದ ಪ್ರಶ್ನೆಗಳನ್ನ ಕೇಳ್ತಾರೆ, ಅವ್ರಿಗೆ ಎದುರುತ್ತರ ಕೊಟ್ಟು ಆಚೆ ಬರೋದು, ಏನೋ ದೊಡ್ಡ ಸಾಧನೆ ಮಾಡಿದೆ. ಅಂದರೆ ನಮಗೆಲ್ಲ ಈ ಸಿನಿಮಾ ಹೀರೋಯಿಸಮ್ ನೋಡ್ತಿರ್ತೀವಲ್ವ, ಅಲ್ಲಿ ಇಲ್ಲಿ ಸೀನ್ಸ್ ಇರುತ್ತೆ. ಯಾವುದೋ ಹೀರೋ ಇಂಟರ್ವ್ಯೂವರ್ಗೆ ಎದುರುತ್ತರ ಕೊಡೋದು, ಅದೊಂಥರ ಎಲ್ಲ ಸಿನಿಮಾದ ಮುಖ್ಯವಾದಂತಹ ಒಂದು ಪ್ರೇರಣೆ ಇರೋದಲ್ಲಿ ನಿಂತು ಜಗಳ ಆಡೋದು, ಹೊಡೆಯೋದು, ಅಹಂಕಾರ ತೋರಿಸೋದು. ನಮ್ಮ ಮಧ್ಯೆ ಸಮಾಜದಲ್ಲಿ ಅಂಥ ವ್ಯಕ್ತಿ ಇದ್ರೆ ನಾವು ಅವ್ರನ್ನ ಹೀರೋ ಅಂತೀವ ಗೊತ್ತಿಲ್ಲ. ಆದರೆ ನಮ್ಗೆ ಆ ಥರ ಹೀರೋಯಿಸಮ್ ಬಗ್ಗೆ ಭಾರಿ ಪ್ರೇಮ ಇರುತ್ತೆ, ಪ್ರೀತಿ ಇರುತ್ತೆ. ಏನೋ ಒಂದು ಕ್ವಶನ್ ಕೇಳ್ಬಿಡ್ತಾರೆ ಇಂಟರ್ವ್ಯೂಲಿ, ಅವ್ರಿಗೆ ಎದುರುತ್ತರ ಕೊಟ್ಟು ಆಚೆ ಬರೋದು. ಸ್ನೇಹಿತರೆ, ಅದೇ ನಾವು ಹಂಬಲ್ ಆಗಿದ್ದಿದ್ರೆ, ತಳಸ್ಪರ್ಶಿಯಾಗಿದ್ದಿದ್ರೆ, ನಮಗೆ ವಿಷಯ ಗೊತ್ತಿಲ್ಲ ಅಂತ ಆದಮೇಲೂ ಸಹ ಅವರು ಇಲ್ಲಪ್ಪ ಇಲ್ಲಿ ಕೆಲಸ ಸಿಗಲ್ಲ ಅಂದ್ಬಿಟ್ಟು ನನ್ನ ಪಕ್ಕದಲ್ಲಿ ಇನ್ನೊಬ್ಬರು ಕಂಪ್ನಿ ಹೈರ್ ಮಾಡ್ತಿದ್ದಾರೆ, ಅದರ ಜನರಲ್ ಮ್ಯಾನೇಜರು ನನ್ನ ಪರಿಚಿತರೆ, ನಿನ್ನ ಸ್ಕಿಲ್ ಸೆಟ್ಗೆ ಅಲ್ಲಿ ಒಳ್ಳೆ ಕೆಲಸ ಸಿಗ್ಬೋದು. ಅಂದರೆ ನಾವು ಹೋಗಿರೋದೇ ಅಪೇಕ್ಷೆಯಿಂದ. ನಾವು ಹೋಗಿರೋದು ಅವ್ರ ಹತ್ರ. ಗ್ರಾಹಕ ಅಂಗಡಿ ಹತ್ರ ಬಂದಿರ್ತಾನೆ ಹೊರತು ಒಬ್ಬ ಭಿಕ್ಷೆಯನ್ನ ಕೊಡುವವನಿಗೆ ಭಿಕ್ಷುಕರೆಷ್ಟೋ, ಹಾಗೆ ಒಬ್ಬ ಗ್ರಾಹಕನಿಗೆ ಅಂಗಡಿಗಳೆಷ್ಟೋ. ಹಾಗಿದ್ದಾಗ ಒಬ್ಬ ಇಂಟರ್ವ್ಯೂ ಮಾಡೋನಿಗೆ ಇಂಟರ್ವ್ಯೂ ಅಟೆಂಡೀಸ್ ಎಷ್ಟೋ. ನಾವಲ್ಲಿ ಅಹಂಕಾರವನ್ನು ತೋರಿಸುವ ಅವಶ್ಯಕತೆ ಇರಲ್ಲ. ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಆ ಅಹಂಕಾರ ಬಿಗುಮಾನವನ್ನು ಬಿಡದಿದ್ರೆ ನಾವು ಯಶಸ್ವಿಯಾಗಕ್ಕೆ ಸಾಧ್ಯವಿಲ್ಲ ಅಂತಾರೆ. ದೊಡ್ಡ ದೊಡ್ಡ ಸಾಧಕರನ್ನ ನೀವೆಲ್ಲ ಹೋಗಿ ಕೇಳಿದ್ರು ಅವ್ರು ಯಾವತ್ತೂ ಹೀಗೆಲ್ಲ ಮಾತನಾಡಲ್ಲ. ನನ್ನಲ್ಲಿ ಜ್ಞಾನ ಇತ್ತು, ಯಾರಿಗೂ ಇಲ್ಲದಿರೋ ಅಷ್ಟು ಜ್ಞಾನ ಇತ್ತು, ನನಗೇನು ಗ್ರಾಹಕರನ್ನ ಒಲಿಸ್ಕೋಬೇಕು ಅಂತಿರಲಿಲ್ಲ, ನಾನು ಹೆಂಗಿದ್ರು ಸಾವುಕಾರ ಆಗ್ತಿದೆ, ಹಂಗೆ ಯಾರೂ ಮಾತನಾಡಲ್ಲ ಸ್ನೇಹಿತರೆ.
ಯಶಸ್ವಿ ವ್ಯಕ್ತಿಗಳಿಗೆ ತಾವು ಇದ್ದ ಪರಿಸ್ಥಿತಿ ನೆನಪಿಗೆ ಬರುತ್ತೆ. ಆದರೆ ನಮ್ಮಂತಹ ಸಾಮಾನ್ಯ ಜನತೆಗೆ ಅದೇನೋ ಒಂದು ಹೀರೋಯಿಸಂ. ಆದರೂ ಸಹ ಇಲ್ಲಿ DVG ಅವರು ಭಿಕ್ಷೆ ಅಂತ ಉಪಯೋಗಿಸಿದ್ದು ನಮ್ಗಿನ್ನೂ ಕನ್ಸ್ಯೂಮ್ ಮಾಡ್ಕೊಳಕ್ಕೆ, ಡೈಜೆಸ್ಟ್ ಮಾಡಕ್ ಆಗಿಲ್ವಲ್ಲ. ಅಂದ್ರೆ ಯಾಕಪ್ಪ ಭಿಕ್ಷೆಯ ಪದ ಉಪಯೋಗಿಸಿದ್ರು, ಅಂಗಡಿ ಅನ್ಬೋದಿತ್ತಲ್ವಾ? ಯಾಕೆಂದ್ರೆ DVG ಅವರು ಬ್ರಹ್ಮಪುರಿಯ ಭಿಕ್ಷುಕ ಅಂತ ತಮ್ಮನ್ನೇ ತಾವು ಕರ್ಕೋತಿದ್ರು. ಏನು ಬ್ರಹ್ಮಪುರಿ, ಬ್ರಾಹ್ಮ ಅದರ ಪುರಿ ಊರು, ಬ್ರಾಹ್ಮದ ಅಂದ್ರೆ ಬ್ರಹ್ಮಜ್ಞಾನದ ಊರು. ಆ ಊರಿಗೆ ಬಂದ ಭಿಕ್ಷುಕ ನಾನು. ಅಂದ್ರೆ ನಾವೆಲ್ಲರೂ ಈ ಜೀವನದಲ್ಲಿ ಆನಂದವನ್ನ ಹುಡುಕ್ತಿದ್ದೇವಲ್ಲ, ಆನಂದದ ನಾಡಿನಲ್ಲಿ, ಆನಂದದ ಪರಮಾನಂದದ ಊರಿನಲ್ಲಿ ಪ್ರತಿಯೊಬ್ಬರೂ ಭಿಕ್ಷುಕರೇ. ಎಷ್ಟೇ ಸಾಹುಕಾರರಾಗಿರಲಿ, ಎಷ್ಟೇ ಬಡವರಾಗಿರಲಿ, ಹುಡುಕುವುದೇನನ್ನ? ಪರಮಾನಂದವನ್ನ, ಇನ್ಫೈನೈಟ್ ಹ್ಯಾಪಿನೆಸ್. ಅದನ್ನ ಹುಡುಕ್ತಿರೋದ್ರಿಂದ ನಾವೇನು ಬೇಡ್ತಾ ಇದ್ದೀವಿ? ಯಾರತ್ರ? ಪಾರಮಾರ್ಥಿಕ ಶಕ್ತಿ ಹತ್ರ. ಆ ಪಾರಮಾರ್ಥಿಕ ಶಕ್ತಿಯ ಮುಂದೆ ನಾವೆಲ್ಲರೂ ಭಿಕ್ಷುಕರೇ. ಅದಕ್ಕಾಗಿ ಬ್ರಹ್ಮಪುರಿಯ ಭಿಕ್ಷುಕ ಅಂತ DVG ಅವರು ಹೇಳಿದ್ರಲ್ಲ, ಅದರ ಒಂದು ಎಕ್ಸ್ಟ್ರಪೊಲೇಷನ್ ಕಗ್ಗ. ಹಾಗಾಗಿ ತಿರಿದನ್ನ ಉಂಬಂಗೆ ಹುರುಡೇನು ಹಠವೇನು. ಭಿಕ್ಷೆ ಹಾಕಕ್ಕೆ ಹೋಗ್ತಾ ಇರ್ತೀವಿ, ಯಾವುದೋ ಭಿಕ್ಷುಕ ಏಯ್ ನನಗೆ ಹಾಕೋ ಅಂದರೆ ನಾವು ಅವ್ರಿಗೆ ಫಸ್ಟ್ ಹಾಕಲ್ಲ ಅಲ್ವಾ? ಹಾಗೆ ನಮಗೆ ಅಹಂಕಾರವನ್ನು ತೋರಿಸುವ ಒಡಾಸಿಟಿ ಇದ್ದರೆ, ಅದೊಂದೇನೋ ದೊಡ್ಡ ಸಾಧನೆ ಅನಿಸಿದ್ರೆ, ನಾವು ಅಪೇಕ್ಷಿಸಿದ ಪ್ರತಿಫಲ ಸಿಗೋದಿಲ್ಲ. ತಿರುಪೆ ಇಡುವರು ಕುಪಿಸಿ, ತಿರುಪೆಯನ್ನ ಕೊಡೋವರನ್ನ ಕುಪಿಸಿ ಬಿರುನುಡಿಯ ನುಡಿಯ ಅವ್ರಿಗೇನೋ ಅನ್ನೋದ್ರಿಂದ ಏನು ಬದಲಾಗಲ್ಲ. ಇದ್ದಿದ್ದು ಕಳ್ಕೋತೀಯ. ಮನೆ ಮುಂದೆ ಮನೆ ಬಾಡಿಗೆಗೆ ಇದೆ ಅಂತ ಬೋರ್ಡ್ ಹಾಕೊಂಡಿರ್ತೀವಿ, ಟುಲೆಟ್ ಅಂತ. ಯಾರೋ ಬಂದು ಕೇಳ್ತಾರೆ, ಸರಿ ಇದೆಯಾ? ಇಲ್ರಿ ಈಗ ಬೇಡ ಹೋಗ್ರಿ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಮತ್ತೆ ಬರಲ್ಲ. ಯಾಕೆ ಅಂದ್ರೆ ಇವ್ರು ಮೊದಲೇ ಸಲ ಭೇಟಿ ಆಗ್ತಿದ್ದಾಗೆ ಇಷ್ಟು ಕೆಟ್ಟದಾಗಿ ನಮ್ಮ ಜೊತೆ ವರ್ತಿಸ್ತಿದ್ದಾರೆ ಅಂದ್ರೆ, ಪ್ರತಿದಿನ ಇವ್ರು ನಮ್ಮ ಮನೆ ಮೇಲೆ ಅಥವಾ ಮನೆ ಕೆಳಗೆ ಇದ್ದು ಓನರ್ ಆಗಿ ಇವ್ರನ್ನ ಸಹಿಸ್ಕೊಳ್ಳೋದು ಹೇಗಪ್ಪ? ಬೇಡ ಅಂತ ಬರೋದೇ ಇಲ್ಲ. ಅಯ್ಯೋ ನಮ್ಗೇನು ಅವ್ರು ಬೇಕಾಗಿಲ್ಲ, ಹಾಗಾದ್ರೆ ಬೋರ್ಡೇ ಹಾಕ್ಬಾರ್ದಾಗಿತ್ತು, ನೀನು ಖಾಲಿ ಮನೆ ಇಟ್ಕೋಬೇಕಾಗಿತ್ತು. ಅಂದ್ರೆ ನಿನ್ನಲ್ಲಿ ಆ ಮಟ್ಟದ ಯಾವುದೋ ಒಂದು ಸ್ಕಿಲ್ ಇದೆ, ಪ್ರಾಡಕ್ಟ್ ಇದೆ ಅಂದ್ರೆ ಜನ ಹುಡುಕೊಂಡು ಬರ್ತಾರೆ ನಿನ್ನ ಹತ್ರ. ಆಗ ನೀನು ಅಹಂಕಾರ ತೋರಿಸಿದ್ರೆ ಅದೊಂದು ರೀತಿ. ಅದು ಬೇಡ, ನನಗೆ ಬೇಕು ಅಂತಾನೆ ನಾನು ಟುಲೆಟ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತೀನಿ, ಅಥವಾ ನನಗೆ ಬೇಕು ಅಂತಾನೆ ನಾನು ರೆಸ್ಯೂಮ್ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗಿರ್ತೀನಿ, ಕೆಲಸ ಹುಡ್ಕಕ್ಕೆ ಹೋಗಿರ್ತೀನಿ. ಆದರೂ ಸಹ ನಿನಗೆ ಆ ಅಹಂಕಾರ ಯಾಕೆ? ವ್ಯಾಪಾರ ಮಾಡ್ತೀವಿ, ವ್ಯಾಪಾರ ಮಾಡೋವಾಗ ಕ್ಲೈಂಟ್ಸ್ನ ನಾವು ವಿಶ್ವಾಸಕ್ಕೆ ತೆಗೆದುಕೋಬೇಕಲ್ವಾ? ರಿಯಲ್ ಎಸ್ಟೇಟಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಡ್ಬೇಕಲ್ಲ. 20-30% ನಾವು 100 ಮನೆ ಕಟ್ತಿದ್ದೀವಿ ಅಂದರೆ 20-30 ಮನೆಗಳನ್ನ ಸ್ವಲ್ಪ ಕಡಿಮೆ ರೇಟ್ಗೆ ಕೊಡ್ತೀವಿ. ಯಾಕೆ? ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದರೆ ಅದರಿಂದಾನೇ ಕಟ್ಬೋದು ಅಂತ. ಅವ್ರ ಜೊತೆ ನಾವು ಕೆಟ್ಟದಾಗಿ ಮಾತನಾಡ್ರೆ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಕ್ಲೈಂಟ್ಗಳಿಗೇನು, ತುಂಬ ಜನ ಮಾರಾಟಕ್ಕೆ ನಿಂತಿದ್ದಾರೆ, ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ಸೂಟ್ ಹಾಕ್ಕೊಂಡು ಕಾಯ್ತಿರ್ತಾರೆ. ಹಂಗಿದ್ದಾಗ ನಿನ್ನ ಅಹಂಕಾರಕ್ಕೆ ಯಾರಿಗೂ ಸಮಯ ಇಲ್ಲ. ಅದೇ ಒಳ್ಳೆ ವ್ಯಾಪಾರವನ್ನು ಮಾಡ್ತೀಯ, ಮುಂದೆ ನಿಮಗೆ ಒಂದು ಅಹಂಕಾರ ಬಂದ್ಬಿಡುತ್ತೆ, ನಾನು ಬೇಕಾದಷ್ಟು ಮಾಡಿದ್ದೀನಿ, 2 ಕೋಟಿ ವಹಿವಾಟಿದೆ. ವೆಂಚರ್ ಕ್ಯಾಪಿಟಲಿಸ್ಟ್ ಅಂದರೆ ಹೂಡಿಕೆದಾರರ ಹತ್ರ ಹೋಗ್ತೇವಲ್ಲ, ಹೋದಾಗ ಮತ್ತೆ ನೀವು ನನ್ನ ವಯಸ್ಸಿನಲ್ಲಿ ಎಷ್ಟು ದುಡ್ದಿದ್ರು ಅದಕ್ಕಿಂತ ಹೆಚ್ಚು ದುಡ್ದಿದ್ದೀನಿ ರೀ ನಾನು, ನನ್ನ ಕಂಪ್ನಿ ಅದಕ್ಕಿಂತ ಹೆಚ್ಚು ಯಶಸ್ವಿ. ಯಾಕೆ ಬೇಕು ಅಂದರೆ ಏನೋ ಒಂದು ಅಹಂಕಾರ ಹೇಳ್ಕೊಳ್ಳೋದಿರುತ್ತಲ್ಲ ನಮಗೆ, ಅದು ಬೇಕಾಗಿಲ್ಲ. ಯಾಕೆ? ನಾನು ಹೋಗಿರೋದು ಹೂಡಿಕೆದಾರರ ಹತ್ರ, ವೆಂಚರ್ ಕ್ಯಾಪಿಟಲಿಸ್ಟ್ ಅಂದರೆ ಇನ್ವೆಸ್ಟರ್ಸ್ ಹತ್ರ. ಹಾಗಿದ್ದಾಗ ನನಗೆ ಯಾಕೆ ಅಹಂಕಾರ? ಅಂದರೆ ಇಲ್ಲಿ DVG ಅವರು ತಿರುಪೆ ಅನ್ನುವ ಒಂದು ಹೋಲಿಕೆಯಲ್ಲಿ ಜೀವನದ ಪ್ರತಿ ಮಜಲುಗಳನ್ನು ಗಣನೆಗೆ ತೆಗೆದುಕೊಂಡು ಅಧ್ಯಾತ್ಮವನ್ನ ಹೇಳ್ತಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಅಹಂಕಾರವನ್ನ, ಬಿಗುಮಾನವನ್ನ, ಇನ್ನೊಬ್ಬರಿಗೆ ಏನೋ ಭಾರಿ ದೊಡ್ಡದಾಗಿ ಮಾತಾಡ್ತೀವಲ್ಲ, ನಾವು ಸಿನಿಮಾ ಡೈಲಾಗ್ಸ್ ಎಲ್ಲ ಹೇಳ್ತೀವಲ್ಲ, ಹಂಗೆ ಹೇಳೋದ್ರಿಂದ ಸಮಾಜ ಹಾಗೆ ನಡೆಯಲ್ಲ. ನಮಗೇನು ಬೇಕೋ ಅದನ್ನು ಕೇಳ್ಕೊಂಡೇ ನಾವು ತೆಗೆದುಕೋಬೇಕಾಗತ್ತೆ. ಇದಕ್ಕೆ ನಾನು ಹೇಳೋದು, ಮುಖ್ಯವಾದಂತಹ ರೋಲ್ ಮಾಡೆಲ್ಸ್ ಯಾರಾಗಬೇಕು ಹೇಳಿ ನಮಗೆ? ಒಂದ್ಸಲ ಯೋಚಿಸಿ. ಎಷ್ಟೇ ಬೈದರೂ ಅವಮಾನ ಅನ್ಕೊಳ್ಳಲ್ಲ, ಮತ್ತೆ ಅವರು ನಮ್ಮ ಮುಂದೆ ನಗ್ನಗ್ತಾನೆ ಬರ್ತಾರೆ. ಯಾರು ಹೇಳಿ? ರಾಜಕಾರಣಿಗಳು. ಈ ಸಲ ಅವ್ರಿಗೆ ಓಟ್ ಕೊಡಲ್ಲ ನಾವು, ಏನೋ ಅಂದ್ಬಿಡ್ತೀವಿ ಮನೆ ಮುಂದೆ ಬಂದರೆ, ಹೋಗ್ರಿ ಪೈಪ್ ಸರಿ ಇಲ್ಲ, ನೀರು ಸರಿ ಬರಲ್ಲ, ಹೋಗ್ರಿ ನಿಂಗೆ ಹಾಕಲ್ಲ ಅಂತ. ಅವ್ರಿಗೆ ಓಟು ಹಾಕಲ್ಲ, ಸೋತು ಬಿಡ್ತಾರೆ. ಅವಾಗೂ ನಕ್ಕೊಂಡೇ ಹೋಗ್ತಾರೆ. 5 ವರ್ಷ ಆದಮೇಲೆ ಮತ್ತೆ ಅದೇ ನಗೆ. ಅವ್ರಿಗೆ ಗೊತ್ತಿರುತ್ತೆ ನಾವೇನು ಅನ್ಕೋತೀವಿ, ನಾವೆಲ್ಲ ಬೈದಿದ್ದವ್ರು ಮರ್ತಿದ್ದಾರೆ. ಖಂಡಿತ ಹೇಗೆ ವ್ಯಾಪಾರಿಗಳು ತಮ್ಮ ಗ್ರಾಹಕರ ಮುಖಗಳನ್ನು ಮರೆಯೋದಿಲ್ವೋ, ಹಾಗೆ ಯಶಸ್ವಿ ರಾಜಕಾರಣಿಗಳು ಯಾರೂ ಸಹ ತಮ್ಮ ವೋಟರ್ಸ್ನ ಮರ್ತಿರೋದಿಲ್ಲ. ಮತ್ತೆ ವಾಪಸ್ ಹೋಗ್ತಾರೆ 5 ವರ್ಷ ಆದಮೇಲೆ. ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ, ಆದರೆ ವೋಟರ್ಸ್ನಂತೂ ಮರೆಯಲ್ಲ ಅವರು. 5 ವರ್ಷ ಆದಮೇಲೆ ಹೋಗ್ಬಿಟ್ಟು ನಾವು ಬೈದಿದ್ದೆಲ್ಲ ನೆನಪಿರುತ್ತೆ. ಅಮ್ಮ ದಯವಿಟ್ಟು ನನಗೆ ಓಟ್ ಕೊಡಿ, ನಿಮಗೆ ಹಿಂದೆಂದೂ ಇರೋಂತಹ ಸೌಲಭ್ಯಗಳನ್ನ ಕೊಡ್ತೀನಿ ಅಂತಾರೆ. ನಮಗೆ 5 ವರ್ಷ ಬೇರೆಯವ್ರನ್ನ ಆಯ್ಕೆ ಮಾಡಿರ್ತೀವಲ್ಲ, ಅವ್ರ ಬಗ್ಗೆನೂ ಏನೋ ಒಂದು ಅಸಹನೆ ಇರುತ್ತೆ. ಯಾಕೆ? ಆಂಟಿ ಇನ್ಕಂಬೆನ್ಸಿ ಅಂತ ಪೊಲಿಟಿಕ್ಸಲ್ಲಿ ಅದೊಂದು ಕೀವರ್ಡ್ ಇದೆ. ಏನು ಅಂದರೆ, ಯಾರು ಇರ್ತಾರೋ, ನಮ್ಮನ್ನು ಆಳ್ತಿರ್ತಾರೋ ಅವರನ್ನು ನಾವು ತೆಗಿಬೇಕು ಅಂತ ಎಷ್ಟೋ ವೋಟರ್ಸಲ್ಲಿ
ಮತದಾರರಲ್ಲಿ ಇರುತ್ತೆ. ಆ್ಯಂಟಿ ಇನ್ಕಂಬೆನ್ಸಿ, ಪ್ರೋ ಇನ್ಕಂಬೆನ್ಸಿ ಇವೆಲ್ಲ ಮಾತನಾಡ್ತಿರ್ತಾರೆ. ಈಗ ಎಲೆಕ್ಷನ್ಸ್ ಎಲ್ಲ ಬರ್ತಿದೆಯಲ್ಲ, ನೀವು ಸ್ವಲ್ಪ ನ್ಯೂಸ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ. ಯಾರೋ ಒಬ್ಬರು ಪವರಲ್ಲಿದ್ದಾರೆ, ಅವ್ರನ್ನ ಕಿತ್ತಾಕ್ಬೇಕು ಅಂದ್ಬಿಟ್ಟು ಅವ್ರ ವಿರುದ್ಧ ವೋಟ್ ಮಾಡ್ತೀವಿ. ಯಾಕೆ? ಪಾಪ ಇವನು ನೋಡು, ಹಿಂದೆ 5 ವರ್ಷದಿಂದ ಎಷ್ಟು ಕೆಟ್ಟದಾಗಿ ಬೈದಿದ್ದೀನಿ, ಆದರೂ ಮತ್ತೆ ಬಂದ್ಬಿಟ್ಟು ನಕ್ಕೊಂಡು ವೋಟ್ ಕೇಳ್ತೀಯಾನಂದರೆ ಈ ಮನುಷ್ಯ ಒಳ್ಳೆ ವ್ಯಕ್ತಿ ಇರಬೇಕು. ಒಂಚೂರು ಅಹಂಕಾರ ಇಲ್ಲಪ್ಪ. ನಾವು ಹಂಗೆ ಅಲ್ವಾ ಅನ್ಕೊಳ್ಳೋದು, ಒಂಚೂರು ಅಹಂಕಾರ ಇಲ್ಲಪ್ಪ ಆ ವ್ಯಕ್ತಿಗೆ, ಈ ಸಲ ಇವನಿಗೆ ವೋಟ್ ಮಾಡೋಣ. ಸ್ನೇಹಿತರೆ, ನಾವೊಬ್ಬರು ಹಂಗೆ ಯೋಚನೆ ಮಾಡ್ತಿರಲ್ಲ, ಲಕ್ಷಾಂತರ ಜನ ಹಂಗೆ ಯೋಚನೆ ಮಾಡ್ತಿರ್ತಾರೆ. ಲಕ್ಷಾಂತರ ಜನ ಹಂಗೆ ಯೋಚನೆ ಮಾಡೋಂಗೆ ರಾಜಕಾರಣಿಗಳು ತಮ್ಮ ಇಚ್ಛಾಶಕ್ತಿಯನ್ನು ದೃಢಪಡಿಸ್ಕೊಂಡಿರ್ತಾರೆ. ಇಚ್ಛಾಶಕ್ತಿಯನ್ನು ದೃಢಪಡಿಸಿಕೊಳ್ಳದೆ ರಾಜಕಾರಣಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಆ ರಾಜಕಾರಣಿಗೆ ನಾವೆಲ್ಲ ಇಷ್ಟೆಲ್ಲ ಬೈಕೋತೀವಿ, ಆ ವ್ಯಕ್ತಿಗೆ ಅಷ್ಟು ಹಂಬಲ್ನೆಸ್ ಇದೆ, ತಳಸ್ಪರ್ಶಿ ವ್ಯಕ್ತಿತ್ವ ಇದೆ ಅನ್ನೋದಾದರೆ, ಅಂದರೆ ಯಾವಾಗ ಹಂಗಿರ್ತಾರೆ ಅಂತಲ್ಲ, ಸಮಯ ಬಂದಾಗ ಇರ್ತಾರೆ. ಆದರೆ ನಾವು ಸಮಯ ಬಂದಾಗೂ ನಾವು ಕಮರ್ಷಿಯಲ್ ಹೀರೋದು ಡೈಲಾಗ್ಸ್ ಹೊಡೆಯೋದ್ರಿಂದ ಏನೂ ಬದಲಾಗಲ್ಲ. ಅದೇ ರಾಜಕಾರಣಿ ದೊಡ್ಡ ಕಮರ್ಷಿಯಲ್ ಡೈಲಾಗ್ ಹೊಡೆದಿದ್ರೆ ಹೆಂಗಿರೋದು ನಮ್ಮ ಮನೆ ಮುಂದೆ, ನಿನ್ನ ವೋಟ್ ಅಲ್ಲ ನನಗೆ 1,00,000 ಜನ ವೋಟ್ ಮಾಡೋಕ್ಕಿದ್ದಾರೆ ಅಂತ, ಅದನ್ನು 100 ಜನ ಅದನ್ನ ವಿಡಿಯೋ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಹಾಗೆ ಅಲ್ವಾ ರಾಜಕಾರಣಿಗಳು ಸೋಲೋದು, ಅಂದರೆ ದೊಡ್ಡ ರಾಜಕಾರಣಿಗಳು ಸೋಲೋದು ಅದಕ್ಕೆ. ದೇ ಡೋಂಟ್ ನೋ ದೇ ಆರ್ ಬೀಯಿಂಗ್ ಅಬ್ಸರ್ವ್ಡ್. ಎವ್ರಿ ಸೆಕೆಂಡ್ ಈಸ್ ದೇರ್ ಟೆಸ್ಟ್ ಅಲ್ವಾ. ಪ್ರತಿ ಕ್ಷಣವೂ ಅವ್ರಿಗೊಂದು ಪರೀಕ್ಷೆ. ಅವ್ರ ಮುಖ ಮುಟ್ಕೊಂಡ್ರು, ಬಾಯಲ್ಲಿ ಕೈ ಹಾಕ್ಕೊಂಡ್ರು, ಎಲ್ಲವನ್ನು TV ತೋರಿಸ್ತಿರತ್ವೆ ಅಥವಾ ಫೇಸ್ಬುಕ್ಕು ಯೂಟ್ಯೂಬ್ಗಳು ತೋರಿಸ್ತಿರತ್ತೆ. ಹಾಗಿದ್ದಾಗ ಅವರು ತುಂಬ ಹುಷಾರಾಗಿರ್ಬೇಕು. ಏನಪ್ಪ ಈ ವ್ಯಕ್ತಿಗೆ ಇಷ್ಟೆಲ್ಲ ಬಯಸ್ಕೋತಾನೆ, ಮಾನ ಮರ್ಯಾದೆ ಇಲ್ಲ ಅನ್ಸುತ್ತೆ. ಹೌದು, ಅದು ಹಾಗೆ. ಆದರೆ ಗೆದ್ದು ಬರ್ತಾರಲ್ಲ, ಆಮೇಲೆ 5 ವರ್ಷ ನಿಮ್ಮನ್ನು ಲೂಟಿ ಮಾಡಲ್ವಾ. ಅಂದರೆ ಸಮಯ ಪ್ರಜ್ಞೆ ತುಂಬ ಮುಖ್ಯ. ಏನೋ ನಾವು ಎಮೋಷನ್ಸ್ ತೋರಿಸ್ತೀವಿ, ಅಗ್ರೆಷನ್ ತೋರಿಸ್ತೀವಿ, ದ್ವೇಷ ತೋರಿಸ್ತೀವಿ ಅನ್ನೋದ್ರಿಂದ ಯಾವ ವ್ಯಕ್ತಿನೂ ಯಶಸ್ವಿ ಆಗಿಲ್ಲ ಅಂತ ಇಲ್ಲಿ DVG ಅವರು ಹೇಳ್ತಿದ್ದಾರೆ. ಹಾಗಾಗಿ ದೂರನೇ ನೋಡಿ ನೀನೆದುರು ನುಡಿಯುವುದೇ. ಆ ರಾಜಕಾರಣಿ ಯಾರೋ ಏನೋ ಅಂದರು ಅಂತ ಗುರಾಯಿಸ್ಕೊಂಡು ಕೆಟ್ಟದಾಗ ಬೈದು ಹೋಗಿದ್ರೆ 5 ವರ್ಷ ಆದಮೇಲೆ ಗೆಲ್ತಿರ್ಲಿಲ್ಲ ಅಲ್ವಾ. ಹಾಗಿದ್ದಾಗ ನಿನಗೆ ಯಾಕೆ ಆ ಅಹಂಕಾರ? ಯಾರಿಗೋ ಸಹಾಯ ಕೇಳಕ್ಕೆ ಹೋಗ್ತೀಯ, ಅವರು ನೋಡೋಣ ಅಂದಿರ್ತಾರೆ, ಅವ್ರಿಗೆ ಮಾಡ್ಬೇಕಂತಿರುತ್ತೆ, ಸಮಯ ಬೇಕೇ ಇರುತ್ತೆ. ಅಷ್ಟರಲ್ಲೇ ಐ ಆಮ್ ಇನ್ ದ ನೋ ಪೊಸಿಷನ್ ಟು ಬೆಗ್ ಅಂತ ಏನಾದ್ರು ಬರೆದು ಬಿಡ್ತೀವಿ ಅವರಿಗೆ. ಹೋಗಿರೋದೇ ನಾವು ಸಹಾಯ ಬೇಡಕ್ಕೆ. ಹಂಗಿದ್ದಾಗ ಮತ್ತೆ ಯಾಕೆ ನಾವು ಬೇಡಿಲ್ಲ ಅಂತೇಳಿ ತೋರಿಸ್ಕೊಳ್ಳೋದು? ಅದನ್ನೇ ಮೊದಲು ನಾವು ಒಂದು ಸಾಲ ಹೇಳಿದ್ನಲ್ಲ, ಅಪೇಕ್ಷೆ ಇದ್ದಾಗ ಅಹಂಕಾರ ಬೇಡ. ಗರ್ವವೇತಕ್ಕೆ ನಿನಗೆ ಮಂಕುತಿಮ್ಮ. ಗರ್ವ ಅಂದರೆ ಗರ್ವ, ಅಹಂಕಾರ ಯಾಕಪ್ಪ ನಿನಗೆ ಮಂಕುತಿಮ್ಮ? ಏನೋ ಒಂದು ನಿನಗೆ ಬೇಕು, ದುಡ್ಡಿದೆ ಅನ್ನೋ ಕಾರಣಕ್ಕೆ ನಿಂಗೆ ಎಲ್ಲವೂ ಸಿಗತ್ತೆ ಅಂತಲ್ಲ. ಯಾರ್ದೋ ಮುಂದೆ ಹೋಗಿ ನೀ ಏನೋ ಬೇಡ್ತಾನೆ ಇರ್ತೀಯ. ಎಷ್ಟೇ ಸಾಹುಕಾರ ಆಗಿರೋ, ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ, ಯಾವುದೋ ದೊಡ್ಡ ಹಾಸ್ಪಿಟ್ಲ್ ವೈದ್ಯನ ಹತ್ರ ಹೋಗಿರ್ತೀಯ, ಅವ್ರ ವಿರುದ್ಧ ಕೆಟ್ಟದಾಗ ಮಾತಾಡಿ ನಿನಗೇನು ಉಪಯೋಗ ಇಲ್ಲ, ಪರಿಹಾರ ಸಿಗಲ್ಲ. ಇದ್ರು ಒಳ್ಳೆಯವರೇ ಇರ್ತಾರೆ ಸಹಜವಾಗಿ. ನಾವೆಷ್ಟೇ ಏನೆಲ್ಲ ಕೆಟ್ಟದಾಗ ಮಾತನಾಡಿದ್ರು ಬದುಕಿಸ್ತಾರೆ. ಈ ವ್ಯಕ್ತಿ ಇಷ್ಟ ಅಹಂಕಾರ ಪಟ್ಟನಪ್ಪ ಅಂದ್ಬಿಟ್ಟೇನು ಹಾರ್ಟ್ ಫೇಲ್ ಮಾಡಿಬಿಡಲ್ಲ. ಆದರೆ ನೀನೇನೋ ಜೋರು ಹೊಡೆಯೋದ್ರಿಂದ, ಅಹಂಕಾರ ತೋರಿಸೋದ್ರಿಂದ ಏನೂ ಬದಲಾಗಲ್ಲ. ನೀನು ಹೋಗಿರೋದೇ ನಿನ್ನ ಆರೋಗ್ಯದ ಸಲುವಾಗಿ. ಹಾಗಿದ್ದಾಗ ಯಾಕೆ ಅಹಂಕಾರ ತೋರಿಸ್ತೀಯ? ಎಷ್ಟೇ ದುಡ್ಡಿದ್ರೂ, ಎಷ್ಟೇ ಸ್ಥಿತಿವಂತನಾದ ವ್ಯಕ್ತಿಯು ಈ ಜಗತ್ತಿನಲ್ಲಿ ಒಂದಲ್ಲ ಇನ್ನೊಂದನ್ನು ಬೇಡಲೇಬೇಕು. ಇದೆಲ್ಲಕ್ಕಿಂತವೂ ಮುಖ್ಯವಾಗಿ ಆನಂದವನ್ನು, ಸಂತೋಷವನ್ನು ಬೇಡುವ ಭಿಕ್ಷುಕರಲ್ವ ನಾವು. DVG ಅವರು ಹೇಳುವ ಹಾಗೆ ಬ್ರಹ್ಮಪುರಿಯ ಭಿಕ್ಷುಕರು. ಹಾಗಿದ್ದಾಗ ಯಾಕಪ್ಪ ಅಹಂಕಾರ ಅಂತ DVG ಅವರು ಈ ಕಗ್ಗದಲ್ಲಿ ಹೇಳ್ತಾರೆ. ಅಂದರೆ ನಾವು ಜೀವನದಲ್ಲಿ ಆದಷ್ಟು ಅಹಂಕಾರವನ್ನು ಬಿಟ್ಟು ಬದುಕೋಣ. ಅದರಲ್ಲೂ ಅಪೇಕ್ಷೆ ಇದ್ದಾಗ, ಏನೋ ಮುಖ್ಯವಾದ ಕೆಲಸಕ್ಕೆ ಹೋಗ್ತಿರ್ತೀವಿ, ಹಿಂದೆ ಹೇಳಿದಾಗ ಇಂಟರ್ವ್ಯೂ ಇರ್ಬೋದು, ವೈವಾ ಇರ್ಬೋದು. ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ವೈವಾಸ್ ತುಂಬ ಮುಖ್ಯ ಅಲ್ವಾ. ನಾವು ಹೇಗೆ ವೈವಾ ಇರೋದು 5-10 ಮಾರ್ಕ್ಸ್ ಇರುತ್ತೆ, ಆದರೆ ನಾವು ಹೇಗೆ ಅಲ್ಲಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೋತೀವಿ, ಮಾತನಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಬರೋದು ನಿರ್ಧಾರ ಆಗುತ್ತೆ. ಅಂದರೆ ಈ ವ್ಯಕ್ತಿ ಸ್ವಲ್ಪ ಚೆನ್ನಾಗಿ ಹೇಳಿದ ಉತ್ತರ ಯಾಕೋ ಕರೆಕ್ಟಾಗಿ ಬಂದಿಲ್ಲ, ಔಟ್ಪುಟ್ ಅವ್ರಿಗೆ ಗೊತ್ತು ಅನಿಸುತ್ತೆ ಅಂದ್ಬಿಟ್ಟು ಒಂದು 5 ಮಾರ್ಕ್ ಅಲ್ಲೂ ಜಾಸ್ತಿ ಬರುತ್ತೆ. 35 ಬರ್ತಿದ್ದು 50ಕ್ಕೆ 47 ಬರುತ್ತೆ, ಅದೇ ಔಟ್ಪುಟ್ಟು. ಆದರೆ ಯಾಕೆ ನಾವೆಲ್ಲ ಹೋಗಿರೋದು ಪರೀಕ್ಷೆಗೆ? ಇನ್ವಿಜಿಲೇಟರ್ ವಿರುದ್ಧ ಮಾತನಾಡೋದು ಸಿನಿಮಾದಲ್ಲಿ ಮಾತ್ರ, ಲೆಕ್ಚರರು ಪ್ರೊಫೆಸರ್ಗಳ ವಿರುದ್ಧ ಮಾತನಾಡೋದು ಸಿನಿಮಾದಲ್ಲಿ ಮಾತ್ರ. ಓಯ್ ಬಾಲ್ಡಿ, ಓಯ್ ಕುಳ್ಳ ಅಂತೆಲ್ಲ ಸಿನಿಮಾದಲ್ಲಿ ಮಾಡ್ತಿರ್ತಾರೆ. ನಾವು ಅದನ್ನು ಮಾಡೋಕ್ಕೆ ಹೋಗಿ ಬೈಸ್ಕೊಂಡಿರ್ತೀವಲ್ವ ಕಾಲೇಜಲ್ಲಿ, ಅಥವಾ ಆಚೆ ಹಾಕ್ಸ್ಕೊಂಡಿರ್ತೀವಿ. ಅದಾಗಲ್ಲ. ಹಾಗಾಗಿ ತಳಸ್ಪರ್ಶಿ ವ್ಯಕ್ತಿತ್ವ ತುಂಬ ಮುಖ್ಯ. ಜೀವನ ಸಿನಿಮಾ ಅಲ್ಲ, ಸಿನಿಮಾದ ವಿರುದ್ಧ ಜೀವನ ಅಷ್ಟೇ. ಸಿನಿಮಾದಂಗೆ ನಡ್ಕೊಂಡು ನಾವು ಜೀವನದಲ್ಲಿ ಯಶಸ್ವಿಯಾಗಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮಲ್ಲೂ ಒಂದು ರೀತಿಯ ಹಂಬಲ್ನೆಸ್, ಅಹಂಕಾರವಿಲ್ಲದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋಣ. ಆಗ ನಮ್ಮ ಅಪೇಕ್ಷಿಸಿದ ಪ್ರತಿಫಲ ಸಿಕ್ಕು, ಯಶಸ್ಸು ನಮಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಇದು ಮಂಕುತಿಮ್ಮನ ಕಗ್ಗದ 671ನೇ ಕಗ್ಗ ಆಗಿತ್ತು. ಈ ನಮ್ಮ ಸ್ಪಿರಿಚುಯಲ್ ಕನ್ನಡ ಆಧ್ಯಾತ್ಮಿಕ ಪಥದಲ್ಲಿ ಆಸಕ್ತಿ ಇರುವವರು ನಮ್ಮ ಯೂಟ್ಯೂಬ್ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಧನ್ಯವಾದ.